ಅಮೆರಿಕದಲ್ಲಿರೋ ಟೆಕ್ಸಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತೂ ಫುಲ್ ಜೋರಾಗಿ ನಡೀತಾ ಇದೆ. ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಆದರೆ ಸಾಕು, ಕ್ರಿಸ್ಮಸ್ ಪಾರ್ಟಿ, ಕ್ರಿಸ್ಮಸ್ ಈವೆಂಟ್, ಹಾಗೆ ಕ್ರಿಸ್ಮಸ್ ಲೈಟ್ ಸೆಟ್ಟಿಂಗ್ಸ್ ಅಂತೂ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಲೈಟ್ ಸೆಟ್ಟಿಂಗ್ಸ್, ಒಂದಕ್ಕಿಂತ ಒಂದು ಸೂಪರಾಗಿ ಡೆಕೋರೇಟ್ ಮಾಡಿರ್ತಾರೆ. ಡಿಸೆಂಬರ್ ಸೀಸನ್ ಸ್ಟಾರ್ಟ್ ಆದರೆ ಸಾಕು, ಇಲ್ಲಿನ ಸ್ಟ್ರೀಟ್ ಒಂದು ಕ್ಷಣದಲ್ಲೇ ಫೆಸ್ಟಿವಲ್ ಲುಕ್ ಕೊಡುತ್ತೆ. ಯಾಕಂದರೆ ಮನೆ ಮುಂದೆ ಫುಲ್ ಡಿಫ್ರೆಂಟ್ ಕಲರ್ ಆಫ್ ಲೈಟ್ಸ್, ಹಾಗೆ ರೂಫ್ ಆಗಿರ್ಬೋದು, ಡೋರ್, ವಿಂಡೋಸ್, ಮತ್ತು ಮನೆ ಮುಂದೆ ಸಂತಾ ಕ್ಲಾಸ್, ಸ್ನೋ, ಸ್ಟಾರ್, ರೀಂಡೇರ್ ಮುಂದೆ ಫುಲ್ ಡೆಕೋರೇಟ್ ಮಾಡಿರ್ತಾರೆ. ಅದೆಲ್ಲ ನೋಡೋದಕ್ಕೆ ಒಂಥರ ಫುಲ್ ಖುಷಿ ಆಗುತ್ತೆ. ಇದು ಕೇವಲ ಡೆಕೋರೇಷನ್ ಮಾತ್ರ ಅಂತಲ್ಲ, ಅಮೆರಿಕದಲ್ಲಿ ಕ್ರಿಸ್ಮಸ್ ಲೈಟ್ಸ್ ಹಾಕೋದೇ ಒಂದು ಟ್ರೆಡಿಷನ್. ಇನ್ನು ಸಂಜೆ ಸಮಯ ಬಂದರೆ ಸಾಕು, ಲೈಟ್ಸ್ನ ಆನ್ ಮಾಡಿದಾಗ ವಾವ್, ಎಂಟೈರ್ ನೈಬರ್ಹುಡ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಜನರು ವಾಕ್ ಮಾಡ್ತಾ, ಫೋಟೋ ತೆಗೊತಾ, ಒಬ್ರಿಗೊಬ್ರು ಡೆಕೋರೇಷನ್ ನೋಡ್ತಾ ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವು ನೈಬರ್ಸ್ಹುಡ್ನಲ್ಲಿ ಬೆಸ್ಟ್ ಡೆಕೋರೇಟೆಡ್ ಹೌಸ್ ಅನ್ನೋ ಕಾಂಪಿಟಿಷನ್ ಕೂಡ ಇರುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅಮೆರಿಕದಲ್ಲಿ ಕ್ರಿಸ್ಮಸ್ ಲೈಟ್ಸ್ ಅಂದ್ರೇ ಒಂದು ಫೆಸ್ಟಿವಲ್ ಸ್ಪಿರಿಟ್. ಸೊ ನಿಮ್ಮೆಲ್ಲರಿಗೂ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಇನ್ನಷ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.